ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಫ್ರೈಡೇ. ನಾನು ನನ್ನ ಹಸ್ಬೆಂಡ್, ಅತ್ತೆ ಮಾವ ಎಲ್ಲ ಮನೆ ದೇವರಿಗೆ ಹೊರಟಿದ್ದೀವಿ ದರ್ಶನ ಮಾಡಲಿಕ್ಕೆ. ಮನೆ ದೇವರು ಬಂದು ಗಜೇಂದ್ರಗಡ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ. ಇದೊಂದು ದಕ್ಷಿಣ ಕಾಶಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 200ಕ್ಕೂ ಹೆಚ್ಚು ಮೆಟ್ಲುಗಳಿದೆ. ಅದನ್ನು ಹತ್ಕೊಂಡು ಹೋದ ನಂತರ ಸಿಗೋದೆ ನಮಗೆ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಮೆಟ್ಲಿರುತ್ತೆ. ಆ ಮೆಟ್ಲನ್ನು ಹತ್ಕೊಂಡು ಹೋದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದಾದ ನಂತರ ಕಾಲಕಾಲೇಶ್ವರ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ವ್ಯೂ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ. ಬೆಟ್ಟದ ಮೇಲಿದೆ ದೇವಸ್ಥಾನ, ತುಂಬ ಬ್ಯೂಟಿಫುಲ್ ವ್ಯೂ ಇದೆ. ಈ ವ್ಯೂ ನೋಡ್ತಾ ಇದ್ದರೆ ಮನಸ್ಸಿಗೂ ತುಂಬ ಖುಷಿ ಆಗ್ತಿತ್ತು. ಸಮ್ ಕ್ಯಾರಿಯಿಂಗ್ ನನಗೆ ಸ್ವಲ್ಪ ಹತ್ತೋದು ಲೇಟ್ ಆಯಿತು. ನಮ್ಮ ಅತ್ತೆ ಮಾವ ಆಲ್ರೆಡಿ ರೀಚ್ ಆಗಿದ್ದರು. ಕಾರ್ತಿಕ ಮಾಸ ಆಗಿರೋದ್ರಿಂದ ಇವತ್ತು ದೀಪ ಹಚ್ಚಬೇಕು ಅಂತ ಹೇಳಿದರು ನಮ್ಮ ಅತ್ತೆ. ಸೊ ಹಾಗಾಗಿ ಅವರು ಅಲ್ಲಿ ದೀಪ ಹಚ್ತಾ, ಅಲ್ಲಿ ಶಿವನ್ ಸ್ಟ್ಯಾಚ್ಯೂ ಇದೆ ನೋಡಿ, ಅಲ್ಲಿ ದೀಪ ಹಚ್ತಾ ಇದ್ದಾರೆ. ನಮ್ಮ ಮಾವ ಕೂಡ ಹೋಗ್ತಾ ಇದ್ದಾರೆ ನೋಡಿ ದೀಪ ಹಚ್ಚಕ್ಕೆ ಹೆಲ್ಪ್ ಮಾಡೋಕ್ಕೆ. ಒಳಗೆ ಬಂದ್ವಿ. ಕಾಲಕಾಲೇಶ್ವರ ದೇವಸ್ಥಾನ ಒಳಗಡೆ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳಿದಾಗಲೇ ಇದು ಅಂತರಗಂಗೆ. ಈ ಅಂತರಗಂಗೆ ನೀರು ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ಕೋಲ್ಡ್ ಆಗಿ ಸ್ವೀಟ್ ಆಗಿ ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ನೀರು ಹನಿ ಹನಿ ಬೀಳ್ತಾ ಇದೆ, ಗಮನಿಸ್ಬೋದು ನೀವು. ಈ ಜಾಗದಲ್ಲಿ ಏನಪ್ಪ ಅಂದರೆ ತುಂಬ ಜನ ಕಲ್ಲನ್ನ ಒಂದು ಕಲ್ಲ ಮೇಲೆ ಒಂದು ಕಟ್ಟಿದ್ರು. ಅದು ಮನೆ ಕಟ್ಟಲಿ ಅಂತ ಏನೋ ಹರಕೆ ಅಂತೆ. ಅಷ್ಟಾಗಿ ನನಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನಾನು ಇದು 2ನೇ ಸಲ ವಿಸಿಟ್ ಮಾಡ್ತಾ ಇರೋದು. ಮದುವೆ ಆದ ಹೊಸದ್ರಲ್ಲಿ ಕರ್ಕೊಂಡು ಹೋಗಿದ್ದು, ಅದು ಬಿಟ್ಟರೆ ಈಗಲೇ ನಾವು ವಿಸಿಟ್ ಮಾಡ್ತಾ ಇರೋದು. ದರ್ಶನ ಎಲ್ಲ ಆಯಿತು, ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ನಾನು ನನ್ನ ಮಾವ ಕೈ ಹಿಡ್ಕೊಂಡು ಬರ್ತಾ ಇದ್ವಿ. ಅವ್ರು ನೋಡಿ ಈ ವಯಸ್ಸಲ್ಲೂ ಆ ಕಂಬಿನೂ ಹಿಡ್ಕೊಳ್ದಂಗೆ ಎಷ್ಟು ಧೈರ್ಯವಾಗಿ ಬರ್ತಾರೆ. ಆದರೆ ಅಷ್ಟೇ ಕೇರ್ ಮಾಡ್ತಾರೆ ನನ್ನ. ವಾಪಸ್ ಮನೆಗೆ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ 1:30 ಆಗಿತ್ತು ಮಧ್ಯಾಹ್ನ. ಹೋಗಿ ತುಂಬ ಟಯರ್ಡ್ ಆಗಿತ್ತು, ಮಲ್ಕೊಂಡ್ವಿ.